ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾನು ಒಂದು ಪ್ರಾಡಕ್ಟ್ನ ನಿಮಗೆಲ್ಲ ತೋರಿಸ್ಬೇಕು ಅಂತಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ ಕಟ್ಟರು. ಮೀಶೋದಲ್ಲಿ ಆನ್ಲೈನಲ್ಲಿ ತರಿಸಿದ್ದು ನಾನಿದು. ತುಂಬಾ ಚೆನ್ನಾಗಿದೆ, ನೋಡೋಣ ಹೇಗೆ ಬರುತ್ತೆ ಇದು ಅಂತ ತರಿಸ್ದೆ. ಇದು ಲೇಡೀಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನಾವು ಏನಾದರೂ ಈಗ ಜ್ಯೂಸ್ ಮಾಡಿದ್ರೆ ಮತ್ತು ಫ್ರೂಟ್ ಸಲಾಡ್ ಮಾಡಿದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಮಕ್ಕಳಿಗೂ ಕೂಡ ನಾವು ಹಾಲು ಕೊಟ್ಟಾಗ ಡ್ರೈ ಫ್ರೂಟ್ಸ್ನ ಈ ಥರ ನಾವು ಇದರಲ್ಲಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಲೊಳಗಡೆ ಹಾಕಿ ಕೊಟ್ಟರೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ಹಾಲನ್ನ ಕುಡಿತಾರೆ. ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು. ನೋಡಿ, ಈ ಥರ ಇದೆ ಇದು. ಮತ್ತು ಸ್ಟೀಲು ಕೂಡ ತುಂಬ ಚೆನ್ನಾಗಿದೆ, ಸ್ಟೈನ್ಲೆಸ್ ಸ್ಟೀಲ್ ಚೆನ್ನಾಗಿದೆ. ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತಿದ್ದು. ಇದನ್ನು ಡ್ರೈ ಫ್ರೂಟ್ಸ್ ನಾವು ಸಿಂಗಲ್ ಬೇಕಾದರೂ ಮಾಡ್ಕೋಬೋದು. ಅಷ್ಟು ಒಂದೇ ಸಲ ಹಾಕಿ ಸಹ ಮಾಡ್ಕೋಬೋದು. ಇದು ಏನಪ್ಪ ಅಂದರೆ ಸ್ವಲ್ಪ ಟೈಟಾಗಿ ಈ ಥರ ತಿರುಗಿಸ್ಬೇಕು, ಆವಾಗ ಪುಡಿ ಬೀಳುತ್ತೆ. ಅದು ನಾವೇನೇನು ಹಾಕಿದ್ವೋ ಡ್ರೈ ಫ್ರೂಟ್ಸ್ನ ಅದು ಪುಡಿಯಾಗಿ ಬೀಳುತ್ತೆ. ನೋಡಿ, ಇಲ್ಲಿ ನಾನು ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಎಲ್ಲದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದ್ರೊಳಗಡೆ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಈಗ ಮೇಲ್ಗಡೆ ಅದೇನು ಮುಚ್ಚಾಗಿರುತ್ತಲ್ವ ಅದರಲ್ಲಿ ಜೋರಾಗಿ ಈ ಥರ ತಿರುಗಿಸಿದ್ರೆ ಪುಡಿ ಬೀಳುತ್ತೆ. ತುಂಬಾ ಚೆನ್ನಾಗಿ ಒಂದೇ ಸಮ ಬರುತ್ತೆ. ನಮಗೆ ಸಪ್ರೇಟ್ ಬೇಕು ಅಂದರೆ ಸಪ್ರೇಟಾಗೂ ನಾವು ಮಾಡಿಕೊಂಡು ಅದನ್ನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ನಾವು ಎಷ್ಟು ದಿವಸ ಬೇಕಾದರೂ ಅದು ಏನೂ ಆಗೋಲ್ಲ. ಡ್ರೈ ಫ್ರೂಟ್ಸು ನಾವು ಏನೇ ಮಾಡಿದ್ರೂ, ಈಗ ಜಾಮೂನ್ ಮಾಡಿದ್ರೆ ಮತ್ತು ಪಾಯಸ ಮಾಡಿದ್ರೆ ಮತ್ತು ಜ್ಯೂಸ್ ಮಾಡಿದ್ರೆ ಏನಕ್ಕಾದ್ರೂ ಯೂಸ್ ಆಗೋದು. ಎಲ್ಲದಕ್ಕೂ ನಾವು ಇದ್ರ ರೂಪದಲ್ಲಾದರೂ ನಾವು ಡ್ರೈ ಫ್ರೂಟ್ಸ್ನ ಎಲ್ಲದರಲ್ಲೂ ಹಾಕಿಬಿಟ್ಟು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ನು ಅದರ ಜೊತೆ ನಾವು ತಿಂದಂಗಾಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾಯಿದ್ರೆ ಮಕ್ಕಳಿಗೂ ಸಹ ನೀವು ಈ ಥರ ಮಾಡಿ ಕೊಡ್ಬೋದು. ಏನೇ ಮಾಡಿದ್ರು ಮೇಲ್ಗಡೆ ನಾವು ಸರ್ವ್ ಮಾಡಿಬಿಟ್ಟು ಈ ಥರ ಡ್ರೈ ಫ್ರೂಟ್ಸ್ ಪುಡಿನ ಮಕ್ಕಳಿಗೆ ಕೊಟ್ಟರೆ ಅವರಿಗೂ ಡ್ರೈ ಫ್ರೂಟ್ಸು ತಿಂತಾರೆ. ನೋಡಿ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹಾಲ್ ಅಂತ ಬರುತ್ತೆ. ಅದು ಕೊಟ್ಟರೆ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ನಾವೇನೇ ಮಾಡಿದ್ರು ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಒಂದೇ ಸಮ ಎಲ್ಲ. ನಾವು ಸಪ್ರೇಟಾಗೂ ಸಹ ಮಾಡಿಟ್ಕೋಬೋದು. ಮತ್ತು ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಮೇಲ್ಗಡೆದು ತೆಗೆದ್ಬಿಟ್ಟು ಅಲ್ಲೊಂದು ರಿಂಗ್ ಇರುತ್ತೆ, ಅದನ್ನು ಸ್ವಲ್ಪ ಹಿಂಗೆ ತಿರುಗಿಸಿದ್ರೆ ಅದು ಓಪನ್ ಆಗುತ್ತೆ. ಅಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ. ನೋಡಿ, ಎಲ್ಲ ನಾವು ಸಪ್ರೇಟ್ ಮಾಡಿ ಇದನ್ನು ನಾವು ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಕೋಬೋದು. ನಾವು ಹಾಗೆ ಇಟ್ಟರೆ ಅದು ಹಾಳಾಗಿ ಹೋಗ್ಬಿಡುತ್ತೆ. ನಾವು ಮಾಡಿ ಹಾಗೆ ಇಡಬಾರ್ದು. ಇದನ್ನು ನಾವು ಏನೇ ಮಾಡಿದ್ರೂ ತಕ್ಷಣ ತೊಳೆದು ಕ್ಲೀನ್ ಮಾಡಿ ಒರೆಸಿಟ್ರೆ ನಾವು ಎಷ್ಟು ವರ್ಷ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ. ಆ ಕಡೆ ಈ ಕಡೆ ಎಡ್ಜಲ್ಲಿ ಈ ಥರ ಲಾಕ್ದು ಇರುತ್ತೆ. ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹಿಂಗೆ ಸೈಡಿಗೆ ತಿರುಗಿಸ್ಬೇಕು, ಆವಾಗ ಲಾಕ್ ಆಗುತ್ತೆ. ಅದು ಲಾಕ್ ಆದಾಗ ನಾವು ಈ ಥರ ಜೋಡಿಸಿ ಇಟ್ಕೋಬೋದು. ಮತ್ತು ನೀವು ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.